25/3/2026 ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಡೀತಕ್ಕಂಥ ಬಲಗೈ ಸಮುದಾಯದ ನಮ್ಮ ಧರ್ಮಗುರುಗಳಾಗಿರ್ತಕ್ಕಂಥ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಉರ್ಲಿಂಗ್ ಪೆದ್ದಿಮಠ ಮೈಸೂರು ಇವರ ನೇತೃತ್ವ ನೀಡತಕ್ಕಂಥ ಒಳ ಮೀಸಲಾತಿ ಹೋರಾಟದಲ್ಲಿ ಕಾಳಗಿ ತಾಲೂಕಿನ ಎಲ್ಲ ಗ್ರಾಮಗಳ ನಮ್ಮ ಬಲಗೈ ಸಮುದಾಯ ವಲಯ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದಿರಲ್ಲಿ ನಮ್ಮ ಕಳಕಳಿ ಮನವಿ ಏನಪ್ಪಾ ಅಂತಂದ್ರೆ, ಕಾಳಗಿ ತಾಲೂಕಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆ ಹೋರಾಟದಲ್ಲಿ ಭಾಗವಹಿಸಿ ಏನು ಒಳ ಮೀಸಲಾತಿ ನಾಗಮೋಹನದಾಸರು ಏನು ಮೀಸಲಾತಿಯನ್ನು ತಿರಸ್ಕಾರ ಮಾಡ್ಬೇಕಂತ ಹೋರಾಟ ಹಮ್ಮಿಕೊಂಡಿದ್ದು ಅದು ಯಶಸ್ವಿಗೊಳಿಸಬೇಕಾದ್ರೆ ನಾವು ಈ ಕಾಳಗಿ ತಾಲೂಕು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಮುಂದಿನ ಪೀಳಿಗೆಗೆ ಮೀಸಲಾತಿ ದೊರಕಬೇಕು ಅಂತಂದ್ರೆ ಈ ಹೋರಾಟ ನಾವು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಾಗಿದೆ, ಬಹಳ ಪ್ರಮುಖವಾಗಿದೆ. ಆದ್ದರಿಂದ ಈ ಹೋರಾಟ ಎಲ್ಲಿವರೆಗೆ ಈ ಹೋರಾಟ ಬಂದ್ರೆ ಸರ್ಕಾರಕ್ಕೆ ಪೂರ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಬರ್ತಕ್ಕಂಥ ದಿನಗಳಲ್ಲಿ ಈ ಬಲಗೈ ಸಮುದಾಯಕ್ಕೆ ಮೀಸಲ ದೊರಕುವವರೆಗೂ ಕೂಡ ಹೋರಾಟ ಮಾಡಬೇಕಾಗಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದಲಿತ ಬಂಧುಗಳು ಈ ಕಾಳಗಿ ತಾಲೂಕು ಹೆಚ್ಚಿನ ಜನಸಂಖ್ಯೆ ತಾವೆಲ್ಲರೂ ಕೂಡಿ ಬೆಂಗಳೂರಿಗೆ ಹೋಗಿ ಹೋರಾಟಕ್ಕೆ ತಾವೆಲ್ಲರೂ ಬೆಂಬಲ ಸೂಚಿಸಬೇಕಂತೇಳಿ ಈ ಒಂದು ಪ್ರಕಟಣೆ ಮೂಲಕ ತಮ್ಮಲ್ಲಿನ ಕಳಕಳಿಯ ಮನವಿಯನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಶಂಕರ್ ಅವರು, ದಲಿತ ಮುಖಂಡರು, ಕಾಳಗಿ. ಬಂಧುಗಳೇ, ಈಗಾಗಲೇ ದಿನಾಂಕ 25/3/2026 ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಲಗೈ ಸಮುದಾಯದಿಂದ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾಳಗಿ ವತಿಯಿಂದ ಸುಮಾರು ಒಂದು 500 ಜನ ಸೇರಿಸಬೇಕಂತ ನನ್ನ ಅಣ್ಣ ತಮ್ಮಂದರಲ್ಲಿ ವಿನಂತಿಸುತ್ತಾ, ಈ ಒಂದು ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ. ಈ ಒಳ ಮೀಸಲಾತಿಯಿಂದ ABC ಗ್ರೂಪ್ 3 ಮಾಡಿ ಆದೇಶವನ್ನು ಸರ್ಕಾರ ಮಾಡಿದೆ. ಅದರಲ್ಲಿ ಮತ್ತು 1ನೇ ಗ್ರೂಪ್ನಲ್ಲಿ ಎಡಗೈ ಸಮುದಾಯ ಮತ್ತು ಪ್ರವರ್ಗ 1 ಮತ್ತು ಪ್ರವರ್ಗ 2, ಪ್ರವರ್ಗ B, C ಅಂತೇಳಿ 3 ಗ್ರೂಪ್ ಮಾಡಿದ್ದಾರೆ. ಅದರಲ್ಲಿ ಪ್ರವರ್ಗ 2ರಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ 9ನೇ ನಂಬರ್ ಸೇರಿಸಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ 1ರಿಂದ 9 ಒಳಗೆ ಬರುವಂತ ಬೇರೆ ಸಮುದಾಯಗಳಿಗೆ ಸೌಲಭ್ಯ ದಕ್ತಾ ಇದೆ, ಆದರೆ ನಮಗೆ ಯಾವುದೇ ದಕ್ಕುವುದಿಲ್ಲ ಅನ್ನೋದೊಂದು ಮುನ್ನೆಚ್ಚರಿಕೆಯಾಗಿ ಈ ಒಂದು ಕಾರಣದಿಂದ ಇಡೀ ರಾಜ್ಯದಲ್ಲಿ 1 ಲಕ್ಷ ಜನ ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕಾಳಗಿಯ ತಾಲೂಕಿನ ಎಲ್ಲ ಬಂಧುಗಳು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ನನ್ನ ಹೆಸರು ಮಾರುತಿ ಮಳಗಿ, ಗೌರವಾಧ್ಯಕ್ಷರು, ಸಮಿತಿ ಕಾಳಗಿ ಜಯಂತ್ಯೋತ್ಸವ ಸಮಿತಿ. ಮೀಸಲಾತಿ ವಿಚಾರವಾಗಿ ಇದೇ ತಿಂಗಳು 25ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಕಾಳಗಿ ತಾಲೂಕಿನಿಂದ ಸುಮಾರು 100ಕ್ಕಿಂತ ಹೆಚ್ಚು ಜನ ಆ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದು, ನ್ಯಾಯವಾದಿಗಳಾದಂಥ ನಾಗಮೋಹನ್ ದಾಸ್ ರವರ ವರದಿಯನ್ನು ಅವೈಜ್ಞಾನಿಕವಾಗಿ ಕೂಡಿರ್ತಕ್ಕಂಥ ವರದಿ, ಅದನ್ನು ತಿರಸ್ಕಾರ ಮಾಡಬೇಕು ಮತ್ತು ಬಲಗೈ ಸಮುದಾಯಕ್ಕೆ ಏನು ಅನ್ಯಾಯ ಆಗ್ಯದ ಮೀಸಲಾತಿ ವಿಚಾರವಾಗಿ ಆ ಅನ್ಯಾಯವನ್ನು ಸರ್ಕಾರ ಸರಿಪಡಿಸಬೇಕಂತೇಳಿ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಆ ಹೋರಾಟಕ್ಕೆ ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಜನ ಭಾಗವಹಿಸುತ್ತಿದ್ದು, ಈ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಿಂದ ಸುಮಾರು 100ಕ್ಕಿಂತ ಹೆಚ್ಚು ಜನವನ್ನು ಆ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ಈ ಒಂದು ವಾಹಿನಿ ಮೂಲಕ ತಿಳಿಸ್ತಾ ಇದ್ದೆ. ಗುರುನಂದೇಶ್ ಕೋಣೆ. 25ನೇ ತಾರೀಕಿಗೆ ಇದೇ ತಿಂಗಳು ಬೆಂಗಳೂರಿನಲ್ಲಿ ಬೃಹತ್ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಪ್ರತಿಭಟನೆ ನೇತೃತ್ವವನ್ನು ನಮ್ಮ ಭಾಗದ ಗುರುಗಳಾಗಿರುವಂತ ಡಾಕ್ಟರ್ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಬಲಗೈ ಸಮಾಜದ ಒಂದು ಒಳ ಮೀಸಲಾತಿ ಒಂದು ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಹೋರಾಟಕ್ಕೆ ಇಡೀ ರಾಜ್ಯಾದ್ಯಂತ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಬಲಗೈ ಸಮುದಾಯದವರು, ಯುವ ಹೋರಾಟಗಾರರು ಮತ್ತು ಎಲ್ಲ ನಮ್ಮ ನಾಯಕರೊಬ್ಬರು ಬಂದು ಈ ಒಂದು ಹೋರಾಟವನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವುದರ ಮುಖಾಂತರ ಈ ಒಳ ಮೀಸಲಾತಿಯಲ್ಲಿ ಅವೈಜ್ಞಾನಿಕವಾಗಿ ವರದಿಯನ್ನು ಸಲ್ಲಿಸಿರುವಂತ ಈ ವರದಿಯನ್ನು ತಿರಸ್ಕರಿಸಿ ಮುಂದಿನ ಪೀಳಿಗೆಗೆ ಏನ ಸರ್ಕಾರಿ ನೌಕರಿ ಆಗಲಿ, ಶಿಕ್ಷಣ ಆಗಲಿ ಮತ್ತು ರಾಜಕೀಯ ಇದರಲ್ಲಿ ಆಗಲಿ ಈ ಒಂದು ಸೌಲಭ್ಯ ಸಿಗಬೇಕಾಗಿತ್ತಂದ್ರೆ ನಮ್ಮ ಈ ಒಳ ಮೀಸಲಾತಿಯನ್ನು ಸರ್ಕಾರ ಮತ್ತೊಮ್ಮೆ ಸರಿಯಾಗಿ ಪರೀಕ್ಷೆ ಮಾಡಿ ಈ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಬೇಕು. ಯಾಕಂತಂದ್ರೆ ಹೋರಾಟ ಮಾಡೋದು ಈ ನಮ್ಮ ಬಲಗೈ ಸಮುದಾಯದವರು, ಅದರ ಫೈದಾವನ್ನು ಎಲ್ಲಾ ಸಮುದಾಯದವರು ತಗೋತಾ ಇದ್ದಾರೆ. ಹಾಗಾಗಿ
ಏನೇ ಒಂದು ಅನ್ಯಾಯ ಆಗ್ಬೇಕಾಯ್ತು ಅಂತಂತಂದ್ರೆ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾವು ಮರಿಮ ಮಕ್ಕಳು ಎಲ್ಲರೂ ಮೊದಲನೇದಾಗಿ ಹೋರಾಟದ ನಾವು ಭಾಗಿಯಾಗ್ತೀವಿ. ಯಾವುದೇ ಒಂದು ಸಮುದಾಯಕ್ಕೆ ಅನ್ಯಾಯ ಆದರೂ ಕೂಡ ನಾವು ಧ್ವನಿ ಎತ್ತಿದ್ದೀವಿ. ಆದ್ರೆ ನಮಗ ಅನ್ಯಾಯ ಆಗ್ಯದ, ಅದಕ್ಕೆ ನಾವೆಲ್ಲರೂ ಇಲ್ಲಿ ಜಾತಿ ಮತ್ತು ಪಕ್ಷ ಇವೆಲ್ಲ ತಾರತಮ್ಯವನ್ನು ಬಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಈ ಒಂದು ಹೋರಾಟವನ್ನು ಯಶಸ್ವಿ ಮಾಡಬೇಕಾಗಿ ನಮ್ಮೆಲ್ಲ ಹೋರಾಟಗಾರರಲ್ಲಿ ನಾನು ಇಡೀ ರಾಜ್ಯದಲ್ಲಿ ಎಲ್ರಿಗೂ ವಿನಂತಿ ಮಾಡ್ಕೊತಾ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀನಿ. ಅವಿನಾಶ್ ಕೊಡದರ್, ದಲಿತ ಮುಖಂಡರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.